ರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ಬೇಕಾಗಿತ್ತು, ಅದಕ್ಕೆ ಕೂಲರ್ಗೆ ಬಾ ಅಂತ ಹೇಳಿತ್ತು ಅಪ್ಪಯ್ಯ. ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆ ಮಲ್ಲಿ? ಅಲ್ಲ ತಿಂಡಿ ತಿಂದಿಲ್ವಲ್ಲ, ತಿಂಡಿ ತಿಂದು ಹೋಗಿರಂತೆ ಇರ್ರಿ. ಇಲ್ಲ, ಈಗ ಹೋಗಿ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಆಗಿದ್ರೆ ತಿಂದು ಹೊಲ್ತಕ್ಕೆ ಹೋಗ್ತೀನಿ. ಹೋಗಿ ಕೂಲರ್ಗೆ ಬರಬೇಕು. ತಿರ್ಗಾ ಯಾರಿಗಾದ್ರೂ ಬೇರೆ ಕಡೆಗೆ ಹೋಗ್ಬಿಡ್ತಾರೆ ಅವರು. ಸರಿ, ಏನ್ ತಿಂಡಿ ಮಾಡ್ಲಿ? ಇಡ್ಲಿ ಮಾಡಕ್ಕೆ ಹೇಳ. ಕಾವೇರಿಗೂ ಇಡ್ಲಿ ಅಂದ್ರೆ ಇಷ್ಟ, ಅದಕ್ಕೆ ನೀವು ಇಡ್ಲಿ ತಿಂತೀರಾ? ಏನಾದರೂ ಮಾಡು ಮಲ್ಲಿ, ಏನು ಮಾಡಿದ್ರು ನಾನೇನು ತಿಂತೀನಿ. ಸರಿ, ಕಾವೇರಿಗೆ ಇಡ್ಲಿ ಇಷ್ಟ ಅಂದರೆ ನಾನು ಇಡ್ಲಿನೇ ತಿಂತೀನಿ. ಇಡ್ಲಿನೇ ಮಾಡಕ್ಕೆ ಹೇಳು ಗುಲಾಬಿಗೆ. ಸರಿ ಆಯ್ತು, ಇಡ್ಲಿನೇ ಮಾಡಕ್ಕೆ ಹೇಳ್ತೀನಿ ಗುಲಾಬಿಗೆ. ನೀವು ಜಲ್ದಿ ಬರ್ರಿ, ಮನೆಗೆ ಬಂದು ತಿಂಡಿ ತಿಂದು ಹೋಗ್ಬೇಕು ನೀವು. ಆಮೇಲೆ ಕೂಲರ್ ಕರ್ಕೊಂಡು ಹಂಗೆ ಹೊಲ್ಟಕ್ಕೆ ಹೋಗ್ಬಿಟ್ಟಿರ ಉಮ್ದಂಗೆ ತಿಂದಂಗೆ. ಆಯ್ತು ಮಲ್ಲಿ, ಮನೆಗೆ ಬಂದು ಇಡ್ಲಿ ತಿಂದೇ ಹೋಗೋದು. ಕಾವೇರಿ ಎಲ್ಗೋದ್ಲಿ ಇವಾಗ? ಅವಳ ಪೊದ್ದು ಕರ್ಕೊಂಡು ಹೋಗಿದ್ದಾಳೆ ಆಟ ಆಡ್ಸಕ್ಕಂತ ಹೇಳಿ. ನಾನೇ ಕರ್ಕೊಂಡು ಹೋಗು ಅಂತ ಹೇಳಿ ಕೊಟ್ಟೆ, ಕರ್ಕೊಂಡು ಹೋದ್ಲು. ಸರಿ ಆಯ್ತು, ಅವಳನ್ನ ಮಾತಾಡ್ಸ್ಕೊಂಡು ನಾನು ಹೋಗಿ ಕೂಲರ್ಗೆ ಹೇಳ್ಬಿಟ್ಟು ಬರ್ತೀನಿ. ಅಷ್ಟೊತ್ತಿಗೆ ಇಡ್ಲಿನ ಮಾಡಿರು, ತಿಂದು ಹೋಗ್ತೀನಿ ಬಂದು. ಸರಿ ಆಯ್ತು ಕಣ್ರಿ. ಆದ್ರೆ ನೀವು ಮನೆಗೆ ಬರ್ದಂಗೆ ಇಡ್ಲಿ ತಿನ್ನಂಗೆ ಹೋಗ್ಬಿಡ್ಬೇಡ್ರಿ. ನಿಮ್ಗೋಸ್ಕರ ನಾನು ಇಡ್ಲಿ ಮಾಡಕ್ಕೆ ಹೇಳ್ತೀನಿ. ಖಂಡಿತ ಬರ್ತೀನಿ ಮಲ್ಲಿ, ನೀನೇನು ಯೋಚನೆ ಮಾಡಬೇಡ. ಕೂಲರ್ಗೆ ಹೇಳ್ಬಿಟ್ಟು ಬಂದು ಇಡ್ಲಿ ತಿಂದು ಹೋಗ್ತೀನಿ, ಸರಿನಾ? ಸರಿ ಆಯ್ತು, ಹೋಗಿ ಬನ್ನಿ. ಗುಲಾಬಿ ಗುಲಾಬಿ, ಏನ್ ಚಿಕ್ಕಮ್ಮೋರೆ ಕರೆದಿದ್ದು? ಅಯ್ಯೋ ಗುಲಾಬಿ, ನಾನು ಯಾಕೆ ಚಿಕ್ಕಮ್ಮೋರೆ ಅಂತೀಯ? ಹೆಸರಿಡ್ ಕರೀಗ್ ಸಾಕು. ಅಯ್ಯೋ, ನೀವು ನಮಗೆ ಕೆಲಸ ಕೊಟ್ಟಿರೋರು, ಅದು ಅಲ್ದೇನೆ ದೊಡ್ಡಮ್ಮವರು ನನ್ನ ಮನೆ ಬಿಟ್ಕೊಳಿಸ್ದಾಗ ಉಳಿಸ್ಕೊಂಡಿದ್ದೀರಾ ನೀವು. ಅಂಥವ್ರಿಗೆ ಮರ್ಯಾದೆ ಕೊಡದೆ ಇನ್ಯಾರಿಗೆ ಕೊಡ್ಲಿ ಹೇಳ್ರಿ? ಆ ನೇತ್ರ ಅಷ್ಟು ಜಂಬ ಮಾಡೋಳು, ಅವಳಿಗೇನೆ ಚಿಕ್ಕಮ್ಮ ಚಿಕ್ಕಮ್ಮೋರೆ ಅಂತ ಹೇಳಿ ಮರ್ಯಾದೆ ಕೊಟ್ಟಿದ್ದೀನಿ. ಇನ್ನ ನಿನಗೆ ಮರ್ಯಾದೆ ಕೊಡದೆ ಇರೋಕ್ಕಾಗುತ್ತಾ? ನಾನಂತೂ ಚಿಕ್ಕಮ್ಮೋರೆ ಅಂತಾನೆ ಕರೆಯೋದು ಇನ್ಮೇಲೆ. ಬೇಡ ಗುಲಾಬಿ, ನನ್ನ ಹೆಸರಿಡ್ದೆ ಕರಿ. ನಾನು ನಿಮ್ಮಂಗೆ ಬಡವ್ರ ಮನೆಯಿಂದ ಬಂದಿರೋಳೇನೆ. ನಾನೇನು ಹುಡ್ತಿದ್ದಂಗೆ ಶ್ರೀಮಂತಲಾಗಿಲ್ಲ. ನನಗೆ ಬೇಜಾರಾಗುತ್ತೆ ನೀನು ಹಿಂಗೆಲ್ಲ ಚಿಕ್ಕಮ್ಮೋರೆ ಅಂತ ಕರೀದ್ರೆ. ಅದಕ್ಕೆ ನನ್ನ ಹೆಸರಿಡ್ದೆ ಕರಿ ಮಲ್ಲಿ ಅಂತಾನ. ನನಗೇನು ಬೇಜಾರೇನೂ ಇಲ್ಲ. ನಿಂದು ತುಂಬ ದೊಡ್ಡ ಮನಸ್ಸು ಮಲ್ಲಿ, ಆದರೆ ನಿನ್ನಂಥ ಮನಸ್ಸು ಆ ನೇತ್ರಿಗಿಲ್ಲ. ಎಷ್ಟು ದುರಾಂಕಾರ ಅವಳಿಗೆ! ಹೆಂಗ್ ಬೇಕೋ ಹಂಗೆ ಮಾತಾಡ್ತಾಳೆ. ಏನ್ ಮಾಡೋದು ಗುಲಾಬಿ, ಹುಡ್ತಿದ್ದಂಗೆನೆ ಅವಳು ಶ್ರೀಮಂತಿಕೆಯಲ್ಲೇ ಹುಟ್ಟಿದಾಳೆ. ಅದಕ್ಕೆ ಸ್ವಲ್ಪ ಜಂಬ ಜಾಸ್ತಿ ಅಷ್ಟೇನೆ. ನಮ್ಮಂತ ಬಡವ್ರನ್ನ ಮನೆ ಕೆಲಸದನ್ನ ಕಂಡ್ರೆ ಅವಳಿಗೆ ತಾತ್ಸಾರ, ಏನೋ ಒಂಥರ. ಈಗ ಗಂಡನ ಮನೆಗೆ ಕೂಲಿ ಹೋಗ್ತಾಳೆ, ಎಮ್ಮೆ ಕಾಯಕ್ಕೆ ಹೋಗ್ತಾಳೆ, ಆದ್ರೂ ಒಂದಿಷ್ಟು ಬುದ್ಧಿ ಇಲ್ಲ ಅವಳಿಗೆ. ಏನ್ ಮಾಡೋದು, ಅವ್ರವ್ರು ಪಡ್ಕೊಂಬಂದಿದ್ದು ಅವರಿಗೆ ಅಷ್ಟೇನೆ. ದೇವ್ರು ಅವಳಿಗೆ ಸರಿಯಾದ ಶಿಕ್ಷೆನೆ ಕೊಟ್ಟೇವನೆ, ಆದ್ರೂ ಬುದ್ಧಿ ಕಲ್ತಿಲ್ಲ. ಇನ್ನ ಅದೇ ಅಂತ ಒತ್ತು ಬರುತ್ತೋ ಏನೋ ಅವಳಿಗೆ, ಯಾರಿಗ್ ಗೊತ್ತು. ಸರಿ ಸರಿ ಆಯ್ತು. ಈಗ ಏನ್ ಮಾಡ್ತಾ ಇದೆಯಾ ತಿಂಡಿನ? ಅದೇ ದೋಸೆ ಮಾಡು ಅಂತ ಹೇಳಿದ್ರು ದೊಡ್ಡಮ್ಮರು, ಅದಕ್ಕೆ ದೋಸೆ ಒಯ್ಯೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೆ ಎಲ್ಲನ. ಚಟ್ನಿ ಮಾಡಕ್ಕೂ, ಆಮೇಲೆ ದೋಸೆಗೆ ಎಲ್ಲನ ರಾತ್ರಿನೇ ಎಲ್ಲನ ರುಬ್ಬಿಕ್ಕಿದ್ದೆ. ಅದಕ್ಕೆ ದೋಸೆನೇ ಒಯ್ಯೋಣ ಅಂತ ಹೇಳಿ ಚಟ್ನಿ ರುಬ್ಕೊಂತ ಇದ್ದೆ. ಯಾಕೆ ಮಲ್ಲಿ? ದೋಸೆ ಏನು ಬೇಡ, ನನ್ನ ಮಗಳು ದೋಸೆ ತಿಂಬಲ್ಲ, ಇಡ್ಲಿ ಆದ್ರೆ ಚೆನ್ನಾಗಿ ತಿಂತಾಳೆ. ನಮ್ಮ ಮನೆಯವರು ಅಷ್ಟೇನೆ ಇಡ್ಲಿನೇ ಮಾಡು ಅಂತ ಹೇಳೋಗಿದ್ದಾರೆ. ಅದಕ್ಕೇನೆ ದೋಸೆ ಏನು ಒಯ್ಬೇಡ, ಇಡ್ಲಿ ಮಾಡು. ಇಡ್ಲಿನೇ ತಿಂತಾರೆ ಎಲ್ಲರೂ. ಇನ್ಯಾಕೆ? ಹೌದಾ? ಓ, ದೋಸೆ ತಿಂಬಲ್ವೇನು ಕಾವೇರಿ? ಅಲ್ಲ, ತಿಂಬಲ್ಲ ಅಂತಲ್ಲ, ತಿಂತಾಳೆ. ಆದ್ರೆ ಇಡ್ಲಿನ ಜಾಸ್ತಿ ತಿಂತಾಳೆ, ಜಾಸ್ತಿ ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ಹೇಳ್ದೆ ಅಷ್ಟೇನೆ. ಇಡ್ಲಿನೇ ಮಾಡು, ದೋಸೆನ ನಾಳೆ ಕೊಯ್ವಂತೆ. ಸರಿ ಆಯ್ತು ಮಲ್ಲಿ, ಇಡ್ಲಿನೇ ಮಾಡ್ತೀನಿ ಹೇಳು. ಈಗ ಇನ್ನ ಏನು ದೋಸೆ ಇನ್ನ ಒಯ್ದಿಲ್ಲ, ಚಟ್ನಿ ರುಬ್ಕೊಂತ ಇದ್ದೆ. ಚಟ್ನಿ ರುಬ್ಬಿ ಇವಾಗ ಇಡ್ಲಿನೇ ಮಾಡ್ತೀನಿ. ಸರಿ ಆಯ್ತು. ನಾನು ಅಲ್ಲಿ ಕಾವೇರಿ ಏನ್ ಮಾಡ್ತಾ ಇದ್ದಾಳೆ ನೋಡ್ಕೊಂಬತ್ತೀನಿ, ನೀನು ಹೋಗಂಗ್ ಮಾಡು ಬೇಗ ಬೇಗ. ನಮ್ಮ ಯಜಮಾನ್ರು ಕೂಲರ್ಗೆ ಬರಕ್ ಹೋಗ್ಯವ್ರೆ, ಹೇಳ್ಬಿಟ್ಟು ಬಂದು ಇಡ್ಲಿ ತಿಂದು ಹೋಗ್ತೀನಿ ಅಂತ ಹೇಳ್ಯವ್ರೆ. ಅಷ್ಟೊತ್ತಿಗೆ ಮಾಡು ಇಡ್ಲಿನ. ಸರಿ ಆಯ್ತು ಮಲ್ಲಿ, ಮಾಡ್ತೀನಿ, ಹೋಗು. ಅಯ್ಯಪ್ಪ, ಏನ್ ಬಿಸ್ಲೈತಪ್ಪ! ಹಂಗೇನೆ ಸಾಕಾತು, ಹಂಗೇನೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋ ಹೊಟ್ಟೆ ಹೊಟ್ಟೆ ಬೇರೆ ಹಸ್ತೈತಿ. ಜಲ್ದು ತಿಂಡಿ ತಿನ್ಬೇಕು. ಗುಲಾಬಿ ಗುಲಾಬಿ, ಆತನೆ ತಿಂಡಿ ತಾಂಬಾರೆ, ಜಲ್ದು ಹೊಟ್ಟೆ ಹಸ್ತೈತಿ, ತಿನ್ಬೇಕು. ಯೋಟತ್ ಮಾಡ್ತೀಯೇ? ಆಗೈತಿ ಅಮ್ಮೋರೆ, ತಾಂಬತ್ತೀನಿ. ಒಂದ್ 5 ನಿಮಿಷ ಕುಕ್ಕೊಂಡಿರ್ರಿ. ಒಲೆ ಮೇಲೆ ಇದಾವೆ, ಕೆಳಕ್ಕೆ ಇಳಿಸಿ ತಟ್ಟೆಗೆ ಹಾಕೊಂಡು ತಾಂಬತ್ತೀನಿ. ಜಲ್ ತಾಂಬಾರೆ, ಹೊಟ್ಟೆ ಹಸ್ತೈತನಿಗೆ. ಇನ್ನ ಮಾಡ್ತಲೇ ಇದೀಯಾ? ಯೋಟತ್ ಮಾಡ್ತೀಯೋ ಏನೋ? ಎಷ್ಟೊತ್ತೆ ಗುಲಾಬಿ, ನನ್ಗೆ ಹೊಟ್ಟೆ ಎಷ್ಟೈತೆ, ತಾಂಬಾರೆ ಜಲ್ದು ಅಂತಂದ್ರೆ ಈಟ ತಿಂತಕ ಮಾಡ್ದ ತತ್ತ ಜಲ್ದು ತಿನ್ಬೇಕು. ತಗೊಳ್ಳಿ ಅಮ್ಮೋರೆ, ಏನಂದ್ರೆ ಒಬ್ಳೆ ಅಲ್ವೇ ಎಲ್ಲ ಮಾಡ್ಕೆ ಲೇಟ್ ಆಯ್ತು ಅಷ್ಟೇ ಅಮ್ಮೋರೆ. ತಗೊಳ್ರಿ, ತಿನ್ರಿ. ಇದೇನು ಇದು ಇಡ್ಲಿ ತಂದಿದ್ಯಾ? ನಾನು ಹೇಳಿದ್ದು ನಿನ್ಗೆ ದೋಸೆ ಒಯ್ಯಿ ಅಂತ ತಾನೆ? ಯಾಕೆ ಗುಲಾಬಿ, ಕಿವೆ ನೆಟ್ಟು ಕೇಳಿಸ್ಲಿಲ್ವಾ? ನಾನು ಹೇಳಿದ್ದು ದೋಸೆ ಒಯ್ಯಿ ಅಂತ ಹೇಳಿದ್ರೆ ಇಡ್ಲಿ ಮಾಡ್ಕೊಂಡ್ ತಂದಿದ್ಯಲ್ಲ. ನಾನು ಹೇಳ್ಬೇಕಾರೆ ಕಿವೆ ಎತ್ತಿ ಕೇಳಿದ್ದೆ. ಅಯ್ಯೋ ಅಮ್ಮೋರೆ, ನೀವ್ ಹೇಳ್ದಂಗೆನೆ ದೋಸೆ ಒಯ್ಯೋಣ ಅಂತಾನೇನೆ ನಾನು ರೆಡಿ ಆಗಿದ್ದೆ. ಆದ್ರೆ ಮಲ್ಲಿ ಬಂದ್ಬಿಟ್ಟು ದೋಸೆ ಬೇಡ,
ಇಡ್ಲಿ ಮಾಡು ಅಂತ ಹೇಳಿಳು, ಅದಕ್ಕೆ ಅಮ್ಮೋರೆ ಇಡ್ಲಿ ಮಾಡಿದ್ದು. ಏಯ್, ಅವಳು ಹೇಳೋದು ಮಾಡಕ್ ಬಂದಿದ್ಯಾ ಇಲ್ಲಿ, ಅಥವಾ ನಾನು ಹೇಳೋದು ಮಾಡಕ್ ಬಂದಿದ್ಯಾ ನೀನು? ನಾನು ಏನು ಹೇಳ್ತೀನೋ ಅದನ್ನ ಮಾಡಬೇಕು ನೀನು ಅಡುಗೆನ. ಯಾರ್ಯಾರೋ ಹೇಳಿದ್ದ ಮಾಡ್ಕೊಂಡು ಕುಕ್ಕೊಂಡ್ರೆ ಅಷ್ಟೇ ನೋಡು, ಓಡಿಸ್ಬಿಡ್ತೀನಿ ಮನೆ ಬಿಟ್ಟು. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ನನ್ನ ಮಗನಿಂದ ನಾ ಉಳ್ಕೊಂಡಿದ್ಯಾ ಇಲ್ಲಿ. ಇಲ್ಲ ಅಂದಿದ್ರೆ ಯಾವತ್ತೇ ಓಡಿಸ್ತಿದ್ದೆ. ಈಗ ನೋಡಿದ್ರೆ ನಾನು ದೋಸೆ ಒಯ್ಯಿ ಅಂತಂದ್ರೆ ಇಡ್ಲಿ ಮಾಡ್ಕೊಂಡು ತಂದಿದ್ಯಾ? ಈ ಮನೆ ಯಜಮಾನಿ ನಾನು, ಅವಳಲ್ಲ. ಅವಳನ್ನು ನಿನ್ನಂಗೆ ಮನೆ ಕೆಲಸದಲ್ಲಿದ್ದಂಗೆ ಅಷ್ಟೇನೆ. ಅಯ್ಯೋ ಅಮ್ಮರೇ, ನಿಮ್ಮ ಮೊಮ್ಮಗಳು ಕಾವೇರಿಗೆ ಇಡ್ಲಿ ಅಂದ್ರೆ ಇಷ್ಟ ಅಂತೆ, ಅದಕ್ಕೆ ಇವತ್ತು ಇಡ್ಲಿ ಮಾಡು ಅಂತ ಹೇಳಿಳು ಮಲ್ಲಿ. ನಾಳೆಗೆ ದೋಸೆ ಒಯ್ವಂತೆ ಅಂತನ, ಅದಕ್ಕೆ ಇಡ್ಲಿ ಮಾಡಿದ್ದೀನಿ. ಇವತ್ತು ಇಡ್ಲಿ ತಿಂದ್ರಿ ಅಮ್ಮವ್ರೆ, ನಾಳೆಗೆ ದೋಸೆ ಒಯ್ಕೊಡ್ತೀನಿ. ಓಹೋ, ನನ್ನ ಮೊಮ್ಮಗಳು ಅಂತ ಹೇಳಿ ಬೆಣ್ಣೆ ಸಾರಕ್ಕೆ ಬತ್ತೀಯೇನೆ. ಅವಳಿಗೆ ಇಡ್ಲಿ ಬೇಕಂದ್ರೆ ಹೋಟ್ಲಾಗೋ ಎಲ್ಲಾದ್ರೂ ತಂದು ತಿನ್ಸಕ್ಕೆ ಹೇಳು ಅವಳು ಮಲ್ಲಿನ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು. ದೋಸೆ ಒಯ್ಯಿ ಅಂತಂದ್ರೆ ಇಡ್ಲಿ ಮಾಡ್ಕೊಂಡು ತಂದಿದ್ಯಾ? ತಡ ಗ್ಯಾಸಕ್ಕೆ, ನನಗೆ ಇಡ್ಲಿ ಬೇಡ, ದೋಸೆ ಒಯ್ಕೊಡು ನನಗೆ. ನಾನು ನಿನಗೆ ಸಂಬಳ ಕೊಡೋದು. ನಾನು ಹೇಳ್ದಂಗೆ ಕೇಳಂಗಿದ್ರೆ ಇರು, ಇಲ್ಲಾಂದ್ರೆ ನೀನು ಬಿಡು ಗಾಡಿನ. ಅವಳು ಬರ್ಲಿ ಮಲ್ಲಿ ಕೇಳ್ತೀನಿ. ಗುಲಾಬಿ, ಇಡ್ಲಿ ಆಗಿದಾವ? ಆಗಿದ್ರೆ ಪ್ಲೇಟ್ನಾಗ ಹಾಕೊಡು, ಕಾವೇರಿಗೆ ಒಂದೆರಡು ತಿನ್ನಿಸ್ತೀನಿ ಅಲ್ಲೇ ಹೊರಗೆ. ಏಯ್ ಮಲ್ಲಿ, ನೀನು ಏನು ಅನ್ಕೊಂಡಿದ್ಯಾ? ಈ ಮನೆಗೆ ಯಜಮಾನಿ ಅನ್ಕೊಂಡಿದ್ಯಾ ಏನು? ಯಾಕತ್ತೆ, ಏನಾಯ್ತು? ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ವೇ, ನಾನು ದೋಸೆ ಒಯ್ಯಿ ಅಂತನ ಗುಲಾಬಿಗೆ ಹೇಳಿ ಹೋಗಿದ್ದೆ, ಆದ್ರೆ ನೀನು ಬಂದು ಇಡ್ಲಿ ಮಾಡಕ್ಕೆ ಹೇಳಿದ್ಯಾ? ಅತ್ತೆ, ಅದು ಕಾವೇರಿ ಇಡ್ಲಿ ಆದ್ರೆ ಚೆನ್ನಾಗಿ ತಿಂತಾಳೆ. ನೆನ್ನೆ ರಾತ್ರಿ ಬೇರೆ ಯಾಕೋ ಸರಿಯಾಗಿ ಊಟ ಮಾಡ್ಲಿಲ್ವಲ್ಲ, ಅದಕ್ಕೆ ಇಡ್ಲಿನಾದ್ರೂ ಮಾಡಿರೆ ಚೆನ್ನಾಗಿ ತಿಂತಾಳೆ ಹೊಟ್ಟೆ ತುಂಬನ ಅಂತ ಹೇಳಿ ಇಡ್ಲಿ ಮಾಡು, ನಾಳೆಗೆ ದೋಸೆ ಒಯ್ಯುವಂತೆ ಅಂತ ಹೇಳ್ದೆ ಅತ್ತೆ, ಅಷ್ಟೇನೆ. ಬಿಡಿ ಅತ್ತೆ, ನಾಳೆಗೆ ದೋಸೆನೆ ಮಾಡ್ತಾಳೆ. ಏನೇ ಈ ಮನೆಯಾಗೆ ನೀನು ಹೇಳಿದ್ ಮಾಡ್ಬೇಕೇನು? ನೀನು ಹೇಳ್ದಂಗೆ ಕೇಳ್ಬೇಕೇನು ನಾವೆಲ್ಲರೂ? ನೀನೇನು ಹೇಳ್ತೀಯೋ ಅದನ್ನೇ ಮಾಡ್ಕೊಂಡು ತಿನ್ಬೇಕಾ ನಾವುನು? ಅಲ್ಲ, ಇಷ್ಟು ಬೇಗನ ಯಜಮಾನಿ ಆಗಕ್ಕೆ ಹೊರಟಿದ್ಯೇನು? ಆ ಜಯಮ್ಮನು ನೇತ್ರನು ಹೇಳ್ತಾ ಇದ್ರು, ಇವಳು ಒಂದಲ್ಲ ಒಂದ್ ದಿವಸ ಯಜಮಾನಿಯಾಗಿ ನಿನ್ನ ಮನೆ ಕೆಲಸ ಮಾಡ್ತಾರೆ ಅಂತಾನ. ನೀನು ಯಾಕೋ ಹಂಗೆ ನಡ್ಕೊಂತಾ ಇದ್ದೀಯ ಇತ್ತೀಚೆಗೆ. ಅಯ್ಯೋ ಅತ್ತೆ, ಹಂಗೇನಿಲ್ಲ ಅತ್ತೆ. ನನಗೇನು ಈ ಮನೆ ಯಜಮಾನಿ ಆಗಿ ನಾನೆಲ್ಲ ಹೇಳ್ದಂಗೆ ಕೇಳ್ಬೇಕು ಈ ಮನೆಯವರು ಅಂಬದು ಏನೂ ಇಲ್ಲ ಅತ್ತೆ. ಕಾವೇರಿಗೆ ಇಷ್ಟ ಅಂತ ಹೇಳಿ ಇಡ್ಲಿ ಮಾಡಕ್ಕೆ ಹೇಳ್ದೆ ಅಷ್ಟೇ, ಬಿಡಿ ಅತ್ತೆ. ಈಗೇನು ನಿಮಗೆ ದೋಸೆ ತಾನೇ ಬೇಕು, ನಾನೇ ದೋಸೆ ಒಯ್ಕೊಂಬಂದು ಕೊಡ್ತೀನಿ ಬಿಡಿ ಅತ್ತೆ. ಅದೇ ಹಿಟ್ನಾಗೇನೆ ನಿಮಗೆ 1-3 ದೋಸೆ ಒಯ್ಕೊಡ್ತೀನಿ, ನಮಗೆಲ್ಲರಿಗೂ ಇಡ್ಲಿ ಮಾಡ್ಕೊಂಡು ತಿಂತೀವಿ ಬಿಡಿ. ಅಂದ್ರೇನು ಈ ಮನೆಯಾಗೆ ನಾನು ಮಾತ್ರ ಬೇರೆ, ನೀವೆಲ್ಲರೂ ಒಂದೇ ಅಮ್ಮಂಗ? ನನಗೆ ಮಾತ್ರ ದೋಸೆ ಒಯ್ಕೊಡ್ತಾಳಂತೆ, ಇನ್ನು ಮಿಕ್ಕಿದ್ದಾರೆ ಎಲ್ಲರೂ ಇಡ್ಲಿ ತಿನ್ಬೇಕಂತೆ. ಇವಳು ಹೇಳಿ ಮಾಡ್ಸಿದಾಳಲ್ಲ ಇಡ್ಲಿನ, ಅದಕ್ಕೆ ಏನು ಬೇಡ, ಎಲ್ಲಾರ್ಗು ದೋಸೆ ಒಯ್ಕೊಡು. ಇಡ್ಲಿ ಬೇಕಂದ್ರೆ ನಿನ್ನ ಮಗಳಿಗೆ ಕೊಡು ತಿಂಬಲಿ. ನಮಗೇನು ದೋಸೆ ಬೇಡ, ನನಗೂ ನನ್ನ ಗಂಡಗೂ ನನ್ನ ಮಗುಗೂ ಎಲ್ಲರೂ ಇಡ್ಲಿನೇ ತಿನ್ಬೇಕು ಇವತ್ತು, ಅಷ್ಟೇನೆ. ನಾನು ಹೇಳಿದ್ದೆ ನಡಿಬೇಕು ಈ ಮನೆಯಾಗೆ. ಆಯ್ತು ಬಿಡಿ ಅಮ್ಮವ್ರೆ, ಈಗ ಇಡ್ಲಿನ ಒಂದಿಬ್ಬೆ ತೆಗ್ದಿದ್ದೀನಿ, ಅದನ್ನ ನಿಲ್ಸ್ಬಿಟ್ಟು ಈಗ ದೋಸೆನೆ ಒಯ್ಕೊಡ್ತೀನಿ ಹೆಂಚಿಕ್ಕಿ ಎಲ್ಲರಿಗೂ. ಸಾಕು, ಕಾವೇರಿಗೂ ಪದ್ದುಗೂ ಇಡ್ಲಿ ತಿಂತಾರೆ, ಇನ್ನು ಮಿಕ್ಕಿದ್ದಾರೆ ಎಲ್ಲರಿಗೂ ದೋಸೆನೆ ಒಯ್ಕೊಡ್ತೀನಿ ಬಿಡಿ ಅಮ್ಮವ್ರೆ. ಮಲ್ಲಿನೇನು ಬೈಬೇಡ. ಮಲ್ಲಿನೇನು ಬೈಬೇಡಿ, ನೀನು ಇವಳು ಪರವಾಗಿ ಮಾತಾಡಕ್ ಬಂದ್ಬಿಟ್ಟ ಆಳೇನೆ. ನೀನು ಏನಿದ್ರು ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಅಷ್ಟೇ ಕಣಿ ಗುಲಾಬಿ. ಹಿಂಗೆಲ್ಲ ನನ್ನ ಎದುರಿಗೆ ಮಾತಾಡಿರೆ ಏನೂ ಇಲ್ಲ ನೋಡು. ಹೋಗೆ ಸುಮ್ಮನೆ ದೋಸೆ ಒಯ್ಯಗೆ ಹೋಗಿ, ಆ ಇಡ್ಲಿ ಪಾತ್ರೆ ತೆಗೆದಿಕ್ಕಿ. ಸರಿ ಬಿಡಿ ಅಮ್ಮವ್ರೆ, ಒಂದು ಸ್ವಲ್ಪ ತಡವಾಗುತ್ತೆ, ದೋಸೆ ಒಯ್ಕೊಡ್ತೀನಿ, ಕೂತ್ಕೊಂಡಿರ್ರಿ. ನಾನು ಬರ್ತೀನಿ, ನಾನೇ ದೋಸೆ ಒಯ್ತೀನಿ. ನೀನು ಏನಾದ್ರೂ ಮುಸ್ರೆ ಗಿಸ್ರೆ ಏನಾದರೂ ಇದ್ರೆ ತೊಳೆಯೋದು ತೊಳೆದಿಕ್ಕು, ನಾನೇ ದೋಸೆ ಒಯ್ತೀನಿ. ಸಾಕು, ಒಂದಿಬ್ಬೆ ತೆಗ್ದಿದ್ಯಲ್ಲ, ಅವಿರವನ ಕಾವೇರಿನೂ ಅವರಪ್ಪಯಿಗೂ ಹಾಕ್ಕೊಡ್ತೀನಿ. ತೀರಾ ಹೆಚ್ಚಾದ್ರೆ ನಾನೊಂದೆರಡು ತಿಂತೀನಿ. ನಡಿ, ನಾನೇ ದೋಸೆ ಒಯ್ತೀನಿ. ಈ ಮಲ್ಲಿ ನಮ್ಮ ಜಯ್ಯಮ್ಮ ನೇತ್ರ ಹೇಳ್ದಂಗೆ ನನ್ನೇನಾದ್ರೂ ಮನೆ ಕೆಲಸಗಳು ಮಾಡಿ ಇವಳು ಯಜಮಾನಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳ ಹೆಂಗೆ? ಯಾಕೋ ನನ್ಗೆ ಯಾಕೋ ಹಂಗೆ ಅನ್ನಿಸ್ತೈತಿ ಇವಳು ಆಡೋದು ನೋಡ್ತಿದ್ರೆ. ನನ್ನ ಮಗ ಬೇರೆ ಇವಳು ಪರವಾಗಿ ಮಾತಾಡ್ತಾನಲ್ಲ, ಅದಕ್ಕೇನೆ ಇವಳಿಗೆ ತಿಕ್ಕ ಮ್ಯಾಕ್ ಹೋಗೈತಿ. ಇರ್ಲಿ, ಈ ಗುಲಾಬಿನ ಬೇರೆ ಉಳಿಸ್ಕೊಂಡ್ಲಲ್ಲ, ಅದಕ್ಕೇನೆ ನನ್ನ ಮಾತು ನಡೆಯುತ್ತೆ ಅಂತ ಹೇಳಿ ಮಾತಾಡಕ್ ಬರ್ತಾಳೆ. ನಾನ್ ಬಿಟ್ಬಿಡ್ತೀನ? ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.